30 Minutes 30 ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನಾನು ಶರ್ಮಿತಾ. ಇಡೀ ದಿನ ನಡೆದಂತಹ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನ 30 ನಿಮಿಷದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಹಾರಾಷ್ಟ್ರದಲ್ಲಿ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿದ್ದ ಶಿವಸೇನೆ ಹಾಗೂ ಬಿಜೆಪಿ ಮೈತ್ರಿ ಖತಮ್ ಆಗಿದೆ. ಅಧಿಕಾರ ರಚನೆ ಬಿಜೆಪಿಯಿಂದ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಎರಡನೇ ಬಹುದೊಡ್ಡ ಪಕ್ಷವಾಗಿರುವ ಶಿವಸೇನೆಯನ್ನ ಆಹ್ವಾನ ಮಾಡಿದ್ದಾರೆ. ಸಂಜೆ 7 ಗಂಟೆಯೊಳಗೆ ಅಧಿಕಾರಕ್ಕೆ ಸಂಖ್ಯಾಬಲ ತೋರಿಸುವಂತೆ ಸೂಚನೆ ನೀಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಹಾಗೂ ಎನ್ಸಿಪಿ ಜೊತೆ ಸೇರಿ ಅಧಿಕಾರ ಹಿಡಿಯಲು ಶಿವಸೇನೆ ಮುಂದಾಗಿದೆ. ಈಗಾಗಲೇ ಪ್ರಕ್ರಿಯೆ ಆರಂಭವಾಗಿದ್ದು ದೆಹಲಿಯ 10 ಜನಪಥ್ನಲ್ಲಿ ಸೋನಿಯಾ ಗಾಂಧಿ ಮಹತ್ವದ ಸಿಡಬ್ಲ್ಯೂಸಿ ಸಭೆಯನ್ನ ನಡೆಸಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಮಹಾರಾಷ್ಟ್ರ ಕಾಂಗ್ರೆಸ್ ಉಸ್ತುವಾರಿ ಮಲ್ಲಿಕಾರ್ಜುನ್ ಖರ್ಗೆ, ಮುಂಬೈನಲ್ಲಿ ಸ್ಥಳೀಯ ನಾಯಕರ ಜೊತೆ ಸಭೆ ನಡೆಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ತೇವೆ ಎಂದಿದ್ದಾರೆ. ಈ ನಡುವೆ ಶಿವಸೇನೆಗೆ ಎನ್ಸಿಪಿ ಬೆಂಬಲಿಸಬೇಕಾದ್ರೆ ಕೆಲವೊಂದು ಷರತ್ತನ್ನ ವಿಧಿಸಿದ್ದು ಎನ್ಡಿಎ ಮೈತ್ರಿಕೂಟದಿಂದ ಹೊರಬರುವಂತೆ ಆಗ್ರಹ ಮಾಡಿದೆ ಎಂದಾಗಿದೆ. ಹಾಗಾಗಿ ಕೇಂದ್ರ ಸಚಿವ ಸ್ಥಾನಕ್ಕೆ ಅರವಿಂದ್ ಸಾವಂತ್ ರಾಜೀನಾಮೆಯನ್ನ ನೀಡಿದ್ದಾರೆ. ರಾಜೀನಾಮೆ ಬಳಿಕ ಮಾತನಾಡಿರುವ ಸಾವಂತ್, ಪಕ್ಷದ ಸೂಚನೆಯಂತೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ದೇನೆ. 50-50 ಸೂತ್ರಕ್ಕೆ ಮೊದಲು ಒಪ್ಪಿಗೆಯನ್ನ ಕೊಟ್ಟಿತ್ತು ಬಿಜೆಪಿ. ಚುನಾವಣೆಗೂ ಮುನ್ನ ಒಪ್ಪಿಕೊಂಡು ಈಗ ಬಿಜೆಪಿ ಒಪ್ಪಂದವನ್ನ ಉಲ್ಲಂಘಿಸಿದೆ ಅಂತ ಹೇಳಿದ್ದಾರೆ. ಬಿಜೆಪಿಯ ವಿಶ್ವಾಸ ದ್ರೋಹದಿಂದ ಉದ್ಧವ್ ಠಾಕ್ರೆಗೆ ನೋವಾಗಿದೆ. ಹೀಗಾಗಿ ಪಕ್ಷದ ಸೂಚನೆಯಂತೆ ಪ್ರಧಾನಿ ಮೋದಿಗೆ ರಾಜೀನಾಮೆ ಪತ್ರ ಕಳುಹಿಸಿದ್ದೇನೆ ಅಂತ ತಿಳಿಸಿದ್ದಾರೆ. ಇಂದಿನಿಂದ ವಿಧಾನಸಭಾ ಉಪಚುನಾವಣೆಗೆ ಅಧಿಸೂಚನೆ ಹೊರಡಿಸಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಬೆಂಗಳೂರಲ್ಲಿ ಸಭೆಯನ್ನು ನಡೆಸಿದರು. ಈ ಸಭೆಯಲ್ಲಿ ಸಿದ್ದರಾಮಯ್ಯ ಸೂಚಿಸಿದ ನಿಲುವಿಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಉಪಚುನಾವಣೆಯಲ್ಲಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಸಲಹೆ ಕೇಳಿದಂತ ಸಿದ್ದರಾಮಯ್ಯ, ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಬೇಕು ಹೇಳಿ, ನೀವು ಹೇಳಿದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋಣ. ಆ ಅಭ್ಯರ್ಥಿ ಮತ್ತು ಆ ಕ್ಷೇತ್ರದ ಹೊಣೆ ನಿಮ್ಮದೇ ಅನ್ನೋ ಸೂತ್ರವನ್ನ ಮುಂದಿಟ್ಟಿದ್ದಾರೆ. ನೀವು ಹೇಳಿದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋಣ, ಗೆಲ್ಲಿಸಿಕೊಂಡು ಬರುವಂತ ಜವಾಬ್ದಾರಿ ನಿಮ್ದೇ ಅಂತ ಹೇಳಿರೋದಕ್ಕೆ ಹಿರಿಯ ನಾಯಕರು ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಕೆ ಹರಿಪ್ರಸಾದ್ ಶಿವಾಜಿನಗರ ಕೇಳಿದ್ದಾರೆ. ಹಾಗೆಯೇ ನಿಮ್ಗೆ ಯಾವ ಅಭ್ಯರ್ಥಿ ಬೇಕು ಹೇಳಿ, ನಾನು ಎಲ್ಲಾ ಕ್ಷೇತ್ರಕ್ಕೆ ಬಂದು ಪ್ರಚಾರವನ್ನ ಮಾಡ್ತೀನಿ, ನಿಮ್ಮಿಷ್ಟದಂತೆಯೇ ಆಗ್ಲಿ, ಗೊಂದಲ ಬೇಡ ಅಂತ ಹೇಳಿದ್ದಾರೆ. ಆದ್ರೆ ಕೋಪಗೊಂಡಂತ ಕಾಂಗ್ರೆಸ್ನ ಹಿರಿಯ ನಾಯಕರು ಸಭೆಯಿಂದ ಅರ್ಧಕ್ಕೆ ಎದ್ದು ವಾಪಸ್ ಬಂದಿದ್ದಾರೆ. ಬಿಕೆ ಹರಿಪ್ರಸಾದ್ ಹಾಗೂ ಕೆಎಚ್ ಮುನಿಯಪ್ಪ ಸಭೆಯಿಂದ ಹೊರಗಡೆ ಬಂದಿದ್ದಾರೆ. ನಿಮ್ಮ ಸೆಲ್ಫ್ ಐಡಿಯಾಗಳನ್ನ ಇಲ್ಲಿ ತಂದಿಟ್ರೆ ಹೆಂಗೆ? ದುಡ್ಡಿರೋರು ಮಾತ್ರ ನಿಮಗೆ ಬೇಕಾ? ಪಕ್ಷದ ಕಾರ್ಯಕರ್ತರ ಸಲಹೆಗಳು ಬೇಡವಾ ನಿಮ್ಗೆ? ನಿನ್ನೆ ಮೊನ್ನೆ ಬಂದವರ ಮಾತುಗಳನ್ನ ನಾವು ಕೇಳಬೇಕಾಗಿದೆ ಅಂತ ಸಿಟ್ಟಾಗಿ ಸಭೆಯಿಂದ ಹೊರಗಡೆ ಹೋಗಿದ್ದಾರೆ. ಆದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರೋದ್ರಿಂದ ಸಭೆಯಿಂದ ಹೊರಗಡೆ ಬಂದಿದ್ದೀವಿ ಅಂತ ಮುನಿಯಪ್ಪ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರ ಸಭೆ ಬಳಿಕ ಮಾತನಾಡಿದ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಉಪಚುನಾವಣೆ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ನಡೆದಿದೆ. ಸಭೆಯಲ್ಲಿ ಹಿರಿಯ ನಾಯಕರು ಸಲಹೆಗಳನ್ನ ನೀಡಿದ್ದಾರೆ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಇಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಗಾಂಧಿ ಕುಟುಂಬಕ್ಕೆ ಎಸ್ಪಿಜಿ ಭದ್ರತೆ ವಾಪಸ್, ಆರ್ಥಿಕ ಹಿಂಜರಿತ, ನಿರುದ್ಯೋಗದ ಬಗ್ಗೆ ಹೋರಾಟ ನಡೆಸುತ್ತೇವೆ. ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸುತ್ತೇವೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಅನೈತಿಕವಾಗಿ ಅಧಿಕಾರಕ್ಕೆ ಬಂದಿದೆ. ಸರ್ಕಾರ ಪ್ರವಾಹ ಸಂತ್ರಸ್ತರ ಸಮಸ್ಯೆಯನ್ನ ಪರಿಹರಿಸಿಲ್ಲ. ಈ ಬಗ್ಗೆ ರಾಜ್ಯ ಸರ್ಕಾರ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. ದೇಶ ಕವಲು ದಾರಿಯತ್ತ ಹೊರಟಿದೆ ಅಂತ ಖಂಡ್ರೆ ಟೀಕಿಸಿದ್ದಾರೆ. ಜೊತೆಗೆ ಪ್ರತಿಭಟನೆ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುತ್ತೇವೆ ಎಂದು ಇದೇ ವೇಳೆ ಭರವಸೆ ವ್ಯಕ್ತಪಡಿಸಿದ್ದಾರೆ. ನಮ್ಮವರೇ ನಮ್ಮ ಪಕ್ಷದ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಆ ಎಲ್ಲಾ 15 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆಲ್ಲುತ್ತೆ. ಉಳಿದ ಕ್ಷೇತ್ರಗಳಿಗೂ ಅಭ್ಯರ್ಥಿ ಹಾಕ್ತೇವೆ. ವರಿಷ್ಠರು ಇದರ ಬಗ್ಗೆ ತೀರ್ಮಾನ ಮಾಡ್ತಾರೆ ಅಂತ ಇದೇ ವೇಳೆ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಚುನಾವಣಾ ಸಭೆ ಬೆನ್ನಲ್ಲೇ ಕೆಪಿಸಿಸಿ ಕಚೇರಿಯಲ್ಲಿ ಒಕ್ಕಲಿಗ ನಾಯಕರು ಸಭೆಯನ್ನ ನಡೆಸಿದ್ದಾರೆ. ಹಿರಿಯ ಕಾಂಗ್ರೆಸ್ ನಾಯಕರ ಸಭೆ ಬಳಿಕ ಮತ್ತೊಂದು ಸಭೆ ನಡೆದಿದ್ದು, ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ಹಿರಿಯ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ರು. ಮಾಜಿ ಸಚಿವ ಡಿಕೆ ಶಿವಕುಮಾರ್, ಟಿಬಿ ಜಯಚಂದ್ರ, ಕೃಷ್ಣ ಬೈರೇಗೌಡ, ಎಂ ಕೃಷ್ಣಪ್ಪ, ಚಲುವರಾಯಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಇದರಲ್ಲಿ ಹಾಜರಾಗಿದ್ರು. ಬೈ ಎಲೆಕ್ಷನ್ನಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಪಕ್ಷದ ನಾಯಕತ್ವದ ಬಗ್ಗೆನೂ ಕೂಡ ಚರ್ಚೆ ನಡೆದಿದೆ. ಜೊತೆಗೆ ಯಶವಂತಪುರ ಕ್ಷೇತ್ರಕ್ಕೆ ಪ್ರಿಯಾ ಕೃಷ್ಣ ಅವರನ್ನ ಕಣಕ್ಕೆ ಇಳಿಸುವ ಬಗ್ಗೆ ಮಹತ್ವದ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಯಶವಂತಪುರ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂದ್ರೆ ಪ್ರಬಲ ಅಭ್ಯರ್ಥಿ ಬೇಕು. ಆದ್ರಿಂದ ಪ್ರಿಯಾ ಕೃಷ್ಣ ಅವರನ್ನ ಕಣಕ್ಕಿಳಿಸೋಣ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ನಾಯಕರು. ಪಕ್ಷ ತೀರ್ಮಾನ ಮಾಡಿದ್ರೆ ನಮ್ಮ ಒಪ್ಪಿಗೆ ಇದೆ ಅಂತ ಪ್ರಿಯಾ ಕೃಷ್ಣ ತಂದೆ ಕೃಷ್ಣಪ್ಪ ತಿಳಿಸಿದ್ದಾರೆ. ಆದ್ರೆ ಸಭೆ ಬಳಿಕ ಮಾತನಾಡಿದ ಡಿಕೆಶಿ, ಉಪಚುನಾವಣೆ ಬಗ್ಗೆ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಆಗಿದೆ. ಸಭೆ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರೇ ಹೇಳ್ತಾರೆ, ನನ್ನ ನೇತೃತ್ವದಲ್ಲಿ ಯಾವುದೇ ಸಭೆ ಆಗಿಲ್ಲ, ನನ್ನ ನೇತೃತ್ವಕ್ಕೆ ಇನ್ನೂ ಸಮಯ ಇದೆ ಅಂತ ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ.
ಮಂಡ್ಯದಲ್ಲಿ ಪಕ್ಷೇತರ ಸಂಸದೆ ಸುಮಲತಾ ಯಾರಿಗೆ ಬೆಂಬಲ ನೀಡ್ತಾರೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿವೆ. ನನ್ನನ್ನ ಯಾರೂ ಒತ್ತಾಯ ಮಾಡುವಂತಿಲ್ಲ ಎಂದು ಸುಮಲತಾ ಹೇಳಿದ್ರು. ಆದ್ರೆ ಬಿಜೆಪಿ ಮಾತ್ರ ನಾವು ಸುಮಲತಾ ಬೆಂಬಲಕ್ಕೆ ಬಹಿರಂಗವಾಗಿಯೇ ನಿಂತಿದ್ದೆವು, ಹಾಗಾಗಿ ಅವರು ಬಿಜೆಪಿಗೆ ಬೆಂಬಲ ನೀಡಬೇಕು ಎಂದು ಒತ್ತಾಯ ಮಾಡಿತ್ತು. ಇದೀಗ ಕಾಂಗ್ರೆಸ್ ಕೂಡ ಬೆಂಬಲ ನೀಡಬೇಕು ಎಂದು ಬಹಿರಂಗವಾಗಿ ಪ್ರಸ್ತಾಪ ಇಟ್ಟಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಒಕ್ಕಲಿಗರ ಸಭೆ ಬಳಿಕ ಮಾತನಾಡಿದ ಮಾಜಿ ಸಚಿವ ಎನ್ ಚಲುವರಾಯಸ್ವಾಮಿ, ಮಂಡ್ಯದ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಸದೆ ಸುಮಲತಾ ಬೆಂಬಲ ಕೋರ್ತೇವೆ. ಲೋಕಸಭೆ ಚುನಾವಣೆಯಲ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡಿದ್ದೆವು, ಈಗ ಅವರು ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೇವೆ ಎಂದಿದ್ದಾರೆ. ಯೋಗೇಶ್ವರ್ ಜೊತೆ ಚರ್ಚೆ ಬಗ್ಗೆ ಮಾತನಾಡಿದ ಅವರು ಸಿದ್ಧಾಂತ ಒಪ್ಪಿ ಕಾಂಗ್ರೆಸ್ ಬರೋರು ಬರಲಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಸೇರ್ಪಡೆಯಾಗಲು ಕಾಗವಾಡ ಮಾಜಿ ಶಾಸಕ ರಾಜು ಕಾಗೆ ಮುಂದಾಗಿದ್ದಾರೆ. ನಿನ್ನೆಷ್ಟೇ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ ರಾಜು ಕಾಗೆ ಇವತ್ತು ಸಿದ್ದರಾಮಯ್ಯ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ರು. ಆ ಬಳಿಕ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ನಾನು ಬಿಜೆಪಿಯಿಂದ ಹೊರಗಡೆ ಬಂದಿದ್ದೀನಿ, ನಾಳೆ ಬಿಜೆಪಿಗೆ ರಾಜೀನಾಮೆ ನೀಡಲು ನಿರ್ಧಾರವನ್ನ ಮಾಡಿದ್ದು ನವೆಂಬರ್ 13ರಂದು ಕಾಂಗ್ರೆಸ್ ಸೇರ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ, ಡಿಕೆಶಿ, ದಿನೇಶ್ ಗುಂಡೂರಾವ್ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದೀನಿ. ಕಾಂಗ್ರೆಸ್ ಇಂದ ಟಿಕೆಟ್ ಕೊಡುವಂತ ಭರವಸೆ ಸಿಕ್ಕಿದೆ. ಕುಮಾರಸ್ವಾಮಿ ಅವರನ್ನ ಇನ್ನೂ ಕೂಡ ಭೇಟಿಯಾಗಿಲ್ಲ. ಕುಮಾರಸ್ವಾಮಿ ನನ್ನ ಉತ್ತಮ ಸ್ನೇಹಿತರು, ಅವರು ಬೆಂಬಲ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಮತ್ತೆ ಬಿಜೆಪಿಗೆ ಹೋಗುವಂತ ಪ್ರಶ್ನೆಯೇ ಇಲ್ಲ, ಇದು ನನ್ನ ರಾಜಕೀಯ ಭವಿಷ್ಯದ ಪ್ರಶ್ನೆ. ಸಿಎಂ ಪದವಿ ಕೊಟ್ಟರು ಬಿಜೆಪಿ ಹೋಗಲ್ಲ ಅಂತ ಇದೇ ವೇಳೆ ಸ್ಪಷ್ಟಪಡಿಸಿದ್ದಾರೆ. ಈಗ ನಾನು ಮನೆಯಲ್ಲಿ ಕೂತ್ರೆ ಜೀವನ ಪರ್ಯಂತ ಮನೆಯಲ್ಲೇ ಕೂರ್ಬೇಕು. ಯಡಿಯೂರಪ್ಪ ಒಮ್ಮೆ ಮಾತುಕತೆ ಮಾಡಿದ್ರು, ಈಗ ನೀನ್ ಸುಮ್ನಿರು, ನಿನಗೆ ನಿಗಮ ಮಂಡಳಿ ಕೊಡ್ತೀನಿ ಅಂತ ಹೇಳಿದ್ರು. ಯಡಿಯೂರಪ್ಪ ಮಾತು ಕೇಳಿ ಸುಮ್ನಾದೆ, ಆದ್ರೆ ಈಗ ಶ್ರೀಮಂತ್ ಪಾಟೀಲ್ ಗೆಲ್ಲಿಸ್ಕೊಂಡು ಬನ್ನಿ ಅಂದ್ರು, ಆಗೋಲ್ಲ ಅಂತ ಹೊರಗಡೆ ಬಂದಿದ್ದೀನಿ. ಈಗ ಎಲ್ಲವೂ ಮುಗಿದ ಅಧ್ಯಾಯ ಅಂತ ಹೇಳಿದ್ದಾರೆ. ಬಿಜೆಪಿ ಮುಖಂಡರಿಂದ ಕಾಂಗ್ರೆಸ್ ನಾಯಕರ ಭೇಟಿ ಬಗ್ಗೆ ಮಾತನಾಡಿರುವಂತ ಸಿಎಂ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ಭೇಟಿ ಮಾಡಿದ್ ಗೊತ್ತಿಲ್ಲ, ನಾನು ಎಲ್ಲವನ್ನೂ ಗಮನಿಸ್ತಾ ಇದ್ದೀನಿ. ರಾಜು ಕಾಗೆ, ಅಶೋಕ್ ಪೂಜಾರಿ ಕರೆಸಿ ಚರ್ಚೆಯನ್ನ ಮಾಡ್ತೀನಿ. ಏನೇ ಆದ್ರೂ 12ಕ್ಕೂ ಹೆಚ್ಚು ಸೀಟು ಗೆಲ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಯಡಿಯೂರಪ್ಪ. ಇನ್ನು ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡ ಬಂಡಾಯ ಎದ್ದಿರುವ ಬಗ್ಗೆ ಎಂಟಿಬಿ ನಾಗರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂಸದ ಬಚ್ಚೇಗೌಡರು ಒಪ್ಪಿದ ಮೇಲೆಯೇ ನಾನು ರಾಜೀನಾಮೆ ನೀಡಿದ್ದೇನೆ ಎಂದು ರಾಜೀನಾಮೆ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ನಾನು ರಾಜೀನಾಮೆ ನೀಡುವ ವೇಳೆ ಸಂಸದ ಬಿಎನ್ ಬಚ್ಚೇಗೌಡ ಒಪ್ಪಿಗೆ ನೀಡಿದ್ರು. ಯಡಿಯೂರಪ್ಪ ಸಮ್ಮುಖದಲ್ಲೇ ಬಚ್ಚೇಗೌಡರು ಒಪ್ಪಿಗೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಸಂಸದ ಬಚ್ಚೇಗೌಡ ಉಲ್ಟಾ ಹೊಡೆದಿದ್ದಾರೆ ಎಂದು ಅನರ್ಹ ಶಾಸಕ ಎಂಟಿಬಿ ನಾಗರಾಜ್ ಆರೋಪವನ್ನ ಮಾಡಿದ್ದಾರೆ. ಇನ್ನು ಶರತ್ ಬಚ್ಚೇಗೌಡ ಕಾಂಗ್ರೆಸ್ ಜೊತೆ ಒಪ್ಪಂದ ಮಾಡಿಕೊಂಡು ಒಳತಂತ್ರ ಮಾಡ್ತಿದ್ದಾರೆ ಎಂದು ಎಂಟಿಬಿ ಆರೋಪಿಸಿದ್ದಾರೆ. ಆದ್ರೆ ಎಂಟಿಬಿ ನಾಗರಾಜ್ ತುಂಬಾ ಸುಳ್ಳು ಹೇಳ್ತಾರೆ. ನನ್ನ ಜೊತೆ ಯಾರೂ ಚರ್ಚಿಸಿಲ್ಲ ಎಂದು ಸಂಸದ ಬಚ್ಚೇಗೌಡ ತಿರುಗೇಟನ್ನ ನೀಡಿದ್ದಾರೆ. ಇನ್ನು ಶರತ್ ಬಚ್ಚೇಗೌಡ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ವಿಚಾರಕ್ಕೆ ಚಿಕ್ಕಮಗಳೂರಿನಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆಯನ್ನ ನೀಡಿದ್ದು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೇವೆ, ಉಪಚುನಾವಣೆ ಎದುರಿಸಲು ನಾವು ಸಜ್ಜಾಗಿದ್ದೆವು. ಶರತ್ ಬಚ್ಚೇಗೌಡ ಅವರ ಜೊತೆ ಮಾತನಾಡಿ ಓಲೈಸುವ ಕೆಲಸ ಮಾಡ್ತೇವೆ ಎಂದಿದ್ದಾರೆ. ಆದರೆ ನವೆಂಬರ್ 15ರಂದು ಶರತ್ ಬಚ್ಚೇಗೌಡ ನಾಮಪತ್ರ ವಿಚಾರದ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಅಂತ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಎಂಟಿಬಿ ನಾಗರಾಜ್ ಶರತ್ ಬಚ್ಚೇಗೌಡ ವಿರುದ್ಧ ಹೋರಾಡಿ ಚುನಾವಣೆ ಗೆದ್ದು ಬರಬೇಕಾದ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಇನ್ನೊಂದು ಕಡೆ ಸ್ವಂತ ಕುಟುಂಬದವರೇ ಎಂಟಿಬಿ ನಾಗರಾಜ್ ವಿರುದ್ಧ ಗುಡುಗಿದ್ದಾರೆ. ಎಂಟಿಬಿ ನಾಗರಾಜ್ಗೆ ಮಾನ ಮರ್ಯಾದೆ ನಾಚಿಕೆ ಇಲ್ಲ ಅಂತ ಎಂಟಿಬಿ ಸೋದರ ಪಿಳ್ಳಣ್ಣ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. 2 ದಿನ ಸಿದ್ದರಾಮಣ್ಣನ ಎದೆಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ, ನಂತರ ಜನರನ್ನ ಎದೆಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ, ಈಗ ಯಡಿಯೂರಪ್ಪ ಅವರನ್ನ ಎದೆಯಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವನ ಹತ್ರ ಹುಷಾರಾಗಿರು ಅಂತ ತಂದೆಯೇ ನನಗೆ ಹೇಳಿದ್ರು. ನೆನ್ನೆನೇ ಸಂಬಳಕ್ಕೆ ಹಾಕೋತೀನಿ ನಿನ್ನೆ ಅಂತ ಹೇಳಿದ್ರು. ಕುರಿ ಕಡಿಯುವವರು ಯೋಚಿಸಿ ತಲೆಯನ್ನ ಕಡಿತಾರೆ, ಆದ್ರೆ ಇವರು ಯೋಚನೆನೇ ಮಾಡದೆ ಕಡಿತಾನೆ ಅಂತ ಮೇಡಿ ಮಲ್ಲಸಂದ್ರದಲ್ಲಿ ಟೀಕಿಸಿದ್ದಾರೆ. ಎಂಟಿಬಿ ನಾಗರಾಜ್ ಓರ್ವ ಕಟುಕ, ಕಂತ್ರಿ ಮತ್ತು ಚಂಡಾಳ. ಇವನಿಗಾಗಿ ಏಟುಗಳು ತಿಂದು ಹೋರಾಟಗಳನ್ನ ಮಾಡಿ ಗೆಲ್ಲಿಸಿದ್ವಿ. ಅನ್ನ ಕೊಟ್ಟ ಪಕ್ಷಕ್ಕೆ ದ್ರೋಹ ಮಾಡಿ ಬೆನ್ನಿಗೆ ಚೂರಿ ಹಾಕಿ ಹೋಗಿದ್ದಾನೆ. ಇನ್ನು ಪ್ರಾಣ ತೆಗೆಯೋದು ಒಂದು ಇಟ್ಕೊಂಡಿದ್ದಾನೆ, ಅದು ಯಾವಾಗ ಮಾಡ್ತಾನೋ ನೋಡ್ಬೇಕು, ಆದ್ರೆ ಅದು ಆಗಲ್ಲ ಅಂತ ಗುಡುಗಿದ. ಮಾಜಿ ಪ್ರಧಾನಿ ದೇವೇಗೌಡರು ಕಲಬುರಗಿ ಪ್ರವಾಸ ಕೈಗೊಂಡಿದ್ದಾರೆ. ಅಫ್ಸಲ್ಪುರ ತಾಲೂಕಿನ ಗಾಣಗಾಪುರ ದೇವಸ್ಥಾನಕ್ಕೆ ತೆರಳಿ ದತ್ತ ಸನ್ನಿಧಿಯಲ್ಲಿ ಪಾದುಕೆಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಉಪಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಆರಂಭಗೊಳ್ತಾ ಇರುವ ದಿನದಂದೇ ಸ್ವರ್ಣ ಪಾದುಕೆಗೆ ಗೌಡ್ರಿಂದ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಗಿದೆ. ಜೆಡಿಎಸ್ ಪಕ್ಷದ ಸಂಕಷ್ಟಗಳನ್ನ ದೂರ ಮಾಡುವಂತೆ ದೇವೇಗೌಡರು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ವೇಳೆ ದೊಡ್ಡಗೌಡರಿಗೆ ಸ್ಥಳೀಯ ಜೆಡಿಎಸ್ ಮುಖಂಡರು ಸಾಥ್ ನೀಡಿದರು. ಪೂಜೆ ಬಳಿಕ ಮಾತನಾಡಿದ ದೇವೇಗೌಡರು, ಇವತ್ತು ಸೋಮವಾರ ಆಗಿದ್ರಿಂದ ದತ್ತಾತ್ರೇಯನ ದರ್ಶನಕ್ಕೆ ಬಂದಿದ್ದೇನೆ. ಗುರು ದತ್ತನ ಪಾದುಕೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದೇನೆ. ಇದು ಅತ್ಯಂತ ಪುಣ್ಯ ಕ್ಷೇತ್ರ. ದತ್ತನ ಪಾದುಕೆಗೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿದ್ದೇನೆ. ಜಗತ್ತಿನಲ್ಲಿ ನಡೀತಾ ಇರುವ ಸಂಘರ್ಷಗಳು ಬಿಟ್ಟು ಶಾಂತಿ ಸಹಬಾಳ್ವೆಯಿಂದ ಬದುಕು ನಡೆಸಲಿ ಅಂತ ಬೇಡ್ಕೊಂಡಿದ್ದೇನೆ ಎಂದರು. ಜೊತೆಗೆ 50 ವರ್ಷಗಳ ಹಿಂದೆ ಇಲ್ಲಿಗೆ ಬಂದಿದ್ದೆ, ಈಗ ಮತ್ತೆ ಬಂದು ಪೂಜೆ ಸಲ್ಲಿಸಿದ್ದೇನೆ. ನಾಡಿನ ಎಲ್ಲಾ ಜನರಿಗೂ ಒಳ್ಳೆಯದಾಗ್ಲಿ ಅಂತ ಪ್ರಾರ್ಥನೆ ಮಾಡಿದ್ದೇನೆ ಅಂತ ಗೌಡ್ರು ಹೇಳಿದ್ದಾರೆ.
ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ಕ್ಷೇತ್ರದ ಉಪಚುನಾವಣೆಗೆ ಅಧಿಸೂಚನೆ ಹೊರಡಿಸಿದ್ದು ಅನರ್ಹ ಶಾಸಕ ನಾರಾಯಣಗೌಡ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಕಾಯ್ತಾ ಇದ್ದಾರೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ತೀರ್ಪು ವ್ಯತಿರಿಕ್ತವಾಗಿ ಬಂದರೆ ಪತ್ನಿಗೆ ಟಿಕೆಟ್ ಕೊಡಿಸಿ ಕಣಕ್ಕಿಳಿಸುವಂತ ಬಗ್ಗೆ ಸಿಎಂ ಬಿಎಸ್ವೈ ಜೊತೆ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾರಾಯಣಗೌಡ ಪತ್ನಿಗೆ ಬಿಜೆಪಿ ಟಿಕೆಟ್ ಕೊಡೋದು ಕೂಡ ಖಚಿತ ಅಂತ ಹೇಳಲಾಗಿದೆ. ಮೊನ್ನೆ ನಡೆದಂತ ಆರೋಗ್ಯ ಮೇಳದ ಉದ್ಘಾಟನೆಯ ವೇಳೆಯಲ್ಲೂ ಕೂಡ ಅನರ್ಹ ಶಾಸಕ ನಾರಾಯಣಗೌಡರ ಪತ್ನಿ ದೇವಕಿ ಭಾಗಿಯಾಗಿದ್ರು. ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಿಎಂ ಚಾಲನೆ ನೀಡುವಂತ ವೇದಿಕೆಯಲ್ಲೂ ಕೂಡ ಅವರು ಹಾಜರಿದ್ರು. ಅಶ್ವಥ್ ನಾರಾಯಣ್, ಅಶೋಕ್, ಸುಮಲತಾ ಅಂಬರೀಶ್ ಜೊತೆಗೂ ಕೂಡ ದೇವಿಕಾ ಮಾತನಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ನಮ್ಮ ಪರ ಬರಲಿದೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ, ಸ್ಪೀಕರ್ ತೆಗೆದುಕೊಂಡ ತೀರ್ಮಾನ ಸರಿ ಇಲ್ಲ ಅಂತ ಸರ್ಕಾರಿ ವಕೀಲರೇ ಈ ಬಗ್ಗೆ ಹೇಳಿದ್ದಾರೆ ಅಂತ ಅನರ್ಹ ಶಾಸಕ ನಾರಾಯಣಗೌಡ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪತ್ನಿ ದೇವಕಿ ಉಪಚುನಾವಣೆಗೆ ಸ್ಪರ್ಧೆ ಮಾಡುವ ಬಗ್ಗೆ ಮಾತನಾಡಿದ ನಾರಾಯಣಗೌಡ, ರಾಜಕಾರಣಕ್ಕೆ ಕರೆತರುವಂತ ನಿರ್ಧಾರ ಮಾಡಿಲ್ಲ. ಹಿರಿಯ ಮಗಳು ಮದುವೆಯಾಗಿ ಗಂಡನ ಮನೆಯಲ್ಲಿದ್ದಾಳೆ, ಮತ್ತೊಬ್ಬಳು ಮಗಳು ಬೋಸ್ಟನ್ನಲ್ಲಿ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾಳೆ. ಮನೆಯಲ್ಲಿ ಒಬ್ಬರೇ ಇರಬೇಕಲ್ಲ ಅಂತ ಕಾರ್ಯಕ್ರಮಗಳಿಗೆ ಬರ್ತಾ ಇರ್ತಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಕೇಂದ್ರದ ಆರ್ಥಿಕ ನೀತಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಬೆಂಗಳೂರಿನ ಪುರಭವನ ಮುಂಭಾಗ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ, ವಿಎಸ್ ಉಗ್ರಪ್ಪ ಸೇರಿದಂತೆ ಹಲವು ನಾಯಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಸಿದ್ದರಾಮಯ್ಯ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಯಡಿಯೂರಪ್ಪ ಜನನಾಯಕ ಅಂತ ದಿನ ಜಾಹೀರಾತು ಕೊಡ್ತಾರೆ, ಆದ್ರೆ ಅವರು ಹಿಂಬಾಗಿಲಿನಿಂದ ಬಂದಿದ್ದಾರೆ. ನಮ್ಮ ಶಾಸಕರನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಇವತ್ತಿನಿಂದ ನಾಮಪತ್ರ ಸಲ್ಲಿಕೆ ಪ್ರಾರಂಭವಾಗಿದೆ. ಅನರ್ಹ ಶಾಸಕರ ತೀರ್ಪು ಇನ್ನೂ ಬಂದಿಲ್ಲ. ಜನರು ಪಕ್ಷಾಂತರಿಗಳನ್ನ ಸಹಿಸಲ್ಲ. ಪಕ್ಷಾಂತರಿಗಳಿಗೆ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರು ಉಪಚುನಾವಣೆ ಬಗ್ಗೆ ಮೈಸೂರು ಡಿಸಿ ಅಭಿರಾಮ್ ಜಿ ಶಂಕರ್ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಅಕ್ಟೋಬರ್ನಲ್ಲಿ ಸಲ್ಲಿಕೆಯಾಗಿದ್ದ ನಾಮಪತ್ರಗಳ ಪರಿಗಣನೆ ಮಾಡುವ ಬಗ್ಗೆ ಆಯೋಗದಿಂದ ಸ್ಪಷ್ಟೀಕರಣ ಬರಬೇಕಾಗಿದೆ. ಈ ಹಿಂದೆ 2 ನಾಮಪತ್ರ ಸಲ್ಲಿಕೆಯಾಗಿತ್ತು. ಆ ನಾಮಪತ್ರಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದರ ಬಗ್ಗೆ ಸ್ಪಷ್ಟ ಮಾಹಿತಿ ಇನ್ನೂ ಕೂಡ ಇಲ್ಲ. ಆಯೋಗ ಇವತ್ತು ಅಥವಾ ನಾಳೆ ಆ ಮಾಹಿತಿಯನ್ನ ಕೊಡಲಿದೆ. ಆ ನಂತರ ಹಳೆ ನಾಮಪತ್ರಗಳ ಪರಿಗಣನೆ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅನರ್ಹ ಶಾಸಕರಿಂದ ನಾಮಪತ್ರ ಸಲ್ಲಿಸುವ ವಿಚಾರದ ಬಗ್ಗೆ ಮಾತನಾಡಿದಂತ ಅಭಿರಾಮ್, ಅನರ್ಹ ಶಾಸಕರ ನಾಮಪತ್ರವನ್ನ ಪರಿಗಣಿಸಲು ಆಯೋಗದಿಂದ ಸ್ಪಷ್ಟನೆ ಬರಬೇಕಾಗಿದೆ. ನಾಮಪತ್ರವನ್ನ ಯಾರು ಬೇಕಾದರೂ ಸಲ್ಲಿಸಬಹುದು, ಆದರೆ ನಾಮಪತ್ರ ಪರಿಶೀಲನೆ ವೇಳೆ ಅದನ್ನ ಅಂಗೀಕರಿಸುವ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ. ಇದಕ್ಕೂ ಇನ್ನೂ ಟೈಮ್ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಅನರ್ಹರ ಪ್ರಕರಣ ಇರೋದ್ರಿಂದ ಆಯೋಗದಿಂದ ಸೂಚನೆ ಬರಲಿದೆ ಅಂತ ಹೇಳಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕ 18ನೇ ತಾರೀಕಾಗಿದ್ದು 19ನೇ ತಾರೀಕು ನಾಮಪತ್ರ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 2,25,920 ಮತದಾರರಿದ್ದಾರೆ. ಅದರಲ್ಲಿ 1,14,146 ಪುರುಷ ಮತದಾರರು, 1,12,770 ಮಹಿಳಾ ಮತದಾರರು, 4 ಇತರೆ ಮತದಾರರು, ಇನ್ನು 2,235 ವಿಶೇಷ ಚೇತನ ಮತದಾರರಿದ್ದಾರೆ. ವಿಶೇಷ ಚೇತನರಿಗೆ ಮನೆಯಿಂದ ಕರ್ಕೊಂಡು ಬಂದು ಮತ್ತೆ ಮನೆಗೆ ಬಿಡುವಂತ ವ್ಯವಸ್ಥೆ ಮಾಡಿದ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಚುನಾವಣಾಧಿಕಾರಿ ಅನಿಲ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಕೆಆರ್ಪುರ, ಮಹಾಲಕ್ಷ್ಮಿ ಲೇಔಟ್, ಯಶವಂತಪುರ, ಶಿವಾಜಿನಗರ ಕ್ಷೇತ್ರಗಳಿಗೆ ಉಪಚುನಾವಣೆ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಇಂದಿನಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗಿದೆ. ಈ ಹಿಂದೆಯೇ ಕೆಆರ್ಪುರದಲ್ಲಿ 3, ಯಶವಂತಪುರದಲ್ಲಿ 1, ಶಿವಾಜಿನಗರದಲ್ಲಿ 2 ಸೇರಿ ಒಟ್ಟು 6 ನಾಮಪತ್ರ ಸಲ್ಲಿಕೆಯಾಗಿವೆ. ಕೆಆರ್ಪುರದಲ್ಲಿ ಒಟ್ಟು 437 ಮತಗಟ್ಟೆಗಳಿವೆ ಹಾಗೂ ಒಟ್ಟು 2,47,983 ಮತದಾರರಿದ್ದಾರೆ. ಯಶವಂತಪುರದಲ್ಲಿ 461 ಮತಗಟ್ಟೆಗಳಿದ್ದು ಅಲ್ಲಿ 2,77,976 ಮತದಾರರಿದ್ದಾರೆ. ಇನ್ನು ಮಹಾಲಕ್ಷ್ಮಿ ಲೇಔಟ್ನಲ್ಲಿ 270 ಮತಗಟ್ಟೆ ಸ್ಥಾಪಿಸಲಿದ್ದು 1,57,817 ಮತದಾರರು ಹಕ್ಕು ಚಲಾವಣೆಗೆ ಅವಕಾಶ ಹೊಂದಿದ್ದಾರೆ ಎಂದಿದ್ದಾರೆ. ಶಿವಾಜಿನಗರದಲ್ಲಿ 193 ಮತಗಟ್ಟೆಗಳಿದ್ದು 1,08,340 ಮತದಾರರು ಮತ ಹಕ್ಕು ಹೊಂದಿದ್ದಾರೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಒಟ್ಟು 4 ಕ್ಷೇತ್ರಗಳಿಂದ 7,92,116 ಮತದಾರರು ಬೆಂಗಳೂರಿನಲ್ಲಿ ಹಕ್ಕು ಚಲಾಯಿಸುವ ಅವಕಾಶ ಹೊಂದಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಹಾವೇರಿ ಜಿಲ್ಲೆಯ ಹಿರೇಕೆರೂರು ಹಾಗೂ ರಾಣೆಬೆನ್ನೂರಿನಲ್ಲಿ ಇವತ್ತಿನಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಹಾವೇರಿ ಜಿಲ್ಲೆಯ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದ್ದು ಚುನಾವಣೆ ಬಗ್ಗೆ ಜಿಲ್ಲಾಧಿಕಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 18 ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿದ್ದೀವಿ. ಚೆಕ್ ಪೋಸ್ಟ್ಗಳಲ್ಲಿ ದಿನದ 24 ತಾಸು ಅಧಿಕಾರಿಗಳು ಪೊಲೀಸರು ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ 1,14,396 ಪುರುಷ ಮತದಾರರಿದ್ದು 1,14,076 ಮಹಿಳಾ ಮತದಾರರಿದ್ದಾರೆ. 13 ಇತರೆ ಮತದಾರರು ಸೇರಿ ಒಟ್ಟು 2,32,485 ಮತದಾರರು ಹಕ್ಕನ್ನು ಹೊಂದಿದ್ದಾರೆ. ಇನ್ನು ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದ 94,238 ಪುರುಷ ಮತದಾರರು, 88,554 ಮಹಿಳಾ ಮತದಾರರು ಹಾಗೆಯೇ 4 ಮಂದಿ ಇತರೆ ಮತದಾರರು ಇದ್ದಾರೆ.
ಒಟ್ಟು 1,82,796 ಮತದಾರರು ಹಕ್ಕು ಚಲಾವಣೆ ಮಾಡಲಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಹಿರೇಕೆರೂರು ಕ್ಷೇತ್ರದಲ್ಲಿ 86 ಮತಗಟ್ಟೆ ಸ್ಥಾಪಿಸಲಿದ್ದು, ರಾಣೆಬೆನ್ನೂರು ಕ್ಷೇತ್ರದಲ್ಲಿ 87 ಮತಗಟ್ಟೆ ಸ್ಥಾಪಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ವಿಚಿತ್ರ ಗ್ಯಾಂಗ್ ಒಂದು ಪತ್ತೆಯಾಗಿದೆ. ಈ ಗ್ಯಾಂಗ್ ರಾತ್ರಿ ವೇಳೆ ಕಳ್ಳತನಕ್ಕೆ ಇಳಿಯುತ್ತೆ. ಎಲ್ಲರೂ ಮಲಗಿದ್ದಾಗ ಕಾರ್ಯಾಚರಣೆ ನಡೆಸುವ ಇವರು ಮೈ ಮೇಲೆ ಚಿಕ್ಕ ಚಡ್ಡಿ ಬಿಟ್ಟು ಮತ್ತಿನ್ನೇನನ್ನು ಇಟ್ಕೊಳ್ಳೋದಿಲ್ಲ. ಸಪ್ಪಳ ಆಗಬಾರದು ಎನ್ನುವ ಕಾರಣಕ್ಕೆ ಇವರು ಚಪ್ಪಲಿಯನ್ನು ಕೈಯಲ್ಲೇ ಇಟ್ಕೊಂಡು ಓಡಾಡ್ತಾರೆ. ಮತ್ತೊಂದು ವಿಚಿತ್ರ ಅಂದ್ರೆ ಇವರ ಕೈಯಲ್ಲಿ ಕಲ್ಲಿರುತ್ತೆ. ಯಾರಾದ್ರೂ ಹಿಡಿಯಲು ಮುಂದಾದ್ರೆ ಕಲ್ಲಿನಿಂದ ದಾಳಿ ಮಾಡಿ ಬಿಡ್ತಾರೆ. ಹತ್ತಿರ ಬಂದ್ರೆ ಚಾಕುವಿನಿಂದ ಇರಿತಾರೆ. ಯಾರ ಹಿಡಿತಕ್ಕೂ ಸಿಗಬಾರದು ಎನ್ನುವ ಕಾರಣಕ್ಕೆ ಮೈಗೆ ಎಣ್ಣೆ ಹಚ್ಕೊಳ್ತಾರೆ. ಈ ದೃಶ್ಯಗಳೆಲ್ಲ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಏನು ಬೆಂಗಳೂರಷ್ಟೇ ಅಲ್ಲ, ರಾಯಚೂರಿನಲ್ಲೂ ಚಡ್ಡಿ ಗ್ಯಾಂಗ್ ಪ್ರತ್ಯಕ್ಷವಾಗಿ ಭಯ ಹುಟ್ಟಿಸಿದೆ. ಸಿಸಿಟಿವಿಯಲ್ಲಿ ಖತರ್ನಾಕ್ ಕಳ್ಳರ ದೃಶ್ಯ ಸೆರೆಯಾಗಿದೆ. ಪ್ರಕರಣದ ಸಂಬಂಧ ರಾಯಚೂರಿನಲ್ಲಿ ಖತರ್ನಾಕ್ ಚಡ್ಡಿ ಗ್ಯಾಂಗ್ 10 ಜನರ ತಂಡದಲ್ಲಿ 5 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಚಡ್ಡಿ ಗ್ಯಾಂಗ್ ಬಗ್ಗೆ ನ್ಯೂಸ್ 18 ಕನ್ನಡ ಹಿಸ್ಟರಿ ಬಿಚ್ಚಿಟ್ಟಿತ್ತು. ಕಳೆದ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿಸಿಎಂ ಆಗಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಝೀರೋ ಟ್ರಾಫಿಕ್ನಲ್ಲಿ ಸಂಚಾರ ಮಾಡ್ತಾರೆ ಅನ್ನೋದನ್ನ ಬಿಜೆಪಿ ನಾಯಕರು ಟೀಕಿಸಿದ್ರು. ಆ ಬಳಿಕ ಬಿಜೆಪಿ ಸರ್ಕಾರದಲ್ಲಿ 3 ಡಿಸಿಎಂಗಳು ಅಧಿಕಾರ ಸ್ವೀಕರಿಸಿದಾಗ ನಾವ್ಯಾರು ಝೀರೋ ಟ್ರಾಫಿಕ್ನಲ್ಲಿ ಓಡಾಡೋದಿಲ್ಲ ಅಂತ ಭರವಸೆ ಕೊಟ್ಟಿದ್ರು. ಆದ್ರೆ ಒಂದಲ್ಲ ಎರಡಲ್ಲ 4 ಬಾರಿ ಝೀರೋ ಟ್ರಾಫಿಕ್ನಲ್ಲಿ ಓಡಾಡಿರೋ ಘಟನೆ ನಡೆದಿದೆ. ಡಿಸಿಎಂ ಅಶ್ವಥ್ ನಾರಾಯಣ್ಗೆ ಝೀರೋ ಟ್ರಾಫಿಕ್ ಸಂಚಾರಕ್ಕೆ ವಾಹನ ಸವಾರರು ಹೈರಾಣಾದ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಬೆಳಗಿನಿಂದ ಪದೇ ಪದೇ ಡಿಸಿಎಂ ಅಶ್ವಥ್ ನಾರಾಯಣ್ ಝೀರೋ ಟ್ರಾಫಿಕ್ನಲ್ಲಿ ಓಡಾಡಿದ್ದಾರೆ. 4 ಬಾರಿ ಝೀರೋ ಟ್ರಾಫಿಕ್ನಿಂದ ಹೈರಾಣಾದ ಚಿಕ್ಕಮಗಳೂರು ಜನ ಬಿಸಿಲಲ್ಲೇ ನಿಂತು ರೇಗಾಡಿದ್ದಾರೆ. ಚಿಕ್ಕಮಗಳೂರು ನಗರದ ತೊರಂಗಿ ಹಂಗಲ್ ಹಾಗೇನೆ ಹನುಮಂತಪ್ಪ ವೃತ್ತ, ಮಲಂದೂರು ಸರ್ಕಲ್ನಲ್ಲಿ ಡಿಸಿಎಂ ಝೀರೋ ಟ್ರಾಫಿಕ್ ಜನರ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ತುಮಕೂರಿನಲ್ಲಿ 66ನೇ ವರ್ಷದ ರಾಜ್ಯ ಮಟ್ಟದ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೆಯಲಿದೆ. ನವೆಂಬರ್ 14ರಂದು ತುಮಕೂರಿನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸಿಎಂ ಬಿಎಸ್ ಯಡಿಯೂರಪ್ಪ, ಸಹಕಾರಿ ಸಚಿವ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನೇಕರು ಭಾಗಿಯಾಗಲಿದ್ದಾರೆ ಎಂದು ಮಾಜಿ ಶಾಸಕ ಕೆಎನ್ ರಾಜಣ್ಣ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಕೆಎನ್ ರಾಜಣ್ಣ, ಯಶಸ್ವಿನಿ ಯೋಜನೆಯಿಂದ ರಾಜ್ಯದ ರೈತರಿಗೆ ಅನುಕೂಲವಾಗ್ತಾ ಇತ್ತು. ಕೆಲ ಅಧಿಕಾರಿಗಳು ಬೇರೆ ಚಿಂತನೆ ಮಾಡಿ ಅದನ್ನ ರದ್ದು ಮಾಡಿದ್ರು. ಈ ಯೋಜನೆಯನ್ನ ಮತ್ತೊಮ್ಮೆ ಚಾಲ್ತಿಗೆ ತರಬೇಕು. ಹಳ್ಳಿಗಾಡಿನ ರೈತರಿಗೆ ಯಶಸ್ವಿನಿ ಯೋಜನೆ ಹೆಚ್ಚು ಅನುಕೂಲ ಆಗುತ್ತೆ. ಈಗಿರುವ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ರೈತರಿಗೆ ಅನುಕೂಲವಾಗ್ತಾ ಇಲ್ವಾ ಅಂತ ತಿಳಿಸಿದ್ದಾರೆ. ಈಗಿನ ಆಯುಷ್ಮಾನ್ ಭಾರತ್ ಕಾರ್ಡ್ನಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋಗುವುದಕ್ಕೆ ಸರ್ಕಾರಿ ಆಸ್ಪತ್ರೆ ಅನುಮತಿ ಬೇಕು. ಇದರಿಂದಾಗಿ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಯಶಸ್ವಿನಿ ಯೋಜನೆಯನ್ನ ಪುನರ್ ಪ್ರತಿಷ್ಠಾಪನೆ ಮಾಡುವ ವಿಚಾರವನ್ನ ಸಿಎಂ ಗಮನಕ್ಕೆ ತಂದಿದ್ದೇವೆ. ನವೆಂಬರ್ 14ರಂದು ಯಶಸ್ವಿನಿ ಯೋಜನೆ ಪುನರ್ ಘೋಷಣೆ ಮಾಡುವ ಭರವಸೆ ಇದೆ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಚಲಿಸ್ತಾ ಇದ್ದ ಕಾರೊಂದು ಕ್ಷಣಾರ್ಧದಲ್ಲಿ ಹೊತ್ತು ಉರಿದಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ಘಟನೆ ನಡೆದಿದ್ದು, ಕೂದಲೆಳೆ ಅಂತರದಲ್ಲಿ ಕಾರ್ನಲ್ಲಿದ್ದಂತ ಪ್ರಯಾಣಿಕರು ಬದುಕಿ ಉಳಿದಿದ್ದಾರೆ. ಕಾರ್ನಲ್ಲಿ ಒಂದೇ ಕುಟುಂಬದ ಎಲ್ಲಾ ಸದಸ್ಯರು ಮೈಸೂರಿಗೆ ಅಂತ ಹೋಗ್ತಾ ಇದ್ರು. ನೈಸ್ ರಸ್ತೆಯ ವೃಷಭಾವತಿ ಬ್ರಿಡ್ಜ್ ಬಳಿ ಕಾರ್ ಚಲಿಸ್ತಾ ಇದ್ದಾಗ ಏಕಾಏಕಿ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಳ್ತು. ಬೆಂಕಿ ಹೊತ್ಕೊಳ್ಳುವಂತ ಸೂಚನೆ ಅರಿತ ಕುಟುಂಬಸ್ಥರು ಕ್ಷಣಾರ್ಧದಲ್ಲಿ ಕಾರ್ನಿಂದ ಹೊರಗಡೆ ಬಂದಿದ್ದಾರೆ. ಕೂಡಲೇ ಕಾರ್ಗೆ ವ್ಯಾಪಿಸಿದ ಬೆಂಕಿ ಸಂಪೂರ್ಣ ಕಾರನ್ನ ಸುಟ್ಟು ಭಸ್ಮ ಮಾಡಿತು. ರೆನಾಲ್ಟ್ ಲೋಗಾನ್ ಕಾರ್ ಹೊತ್ತಿ ಉರಿದಿರೋದು. ಇನ್ನು ಬೆಂಕಿ ಕಾಣಿಸಿಕೊಂಡ ಕೂಡಲೇ ಕಾರ್ನಿಂದ ಹೊರಗಡೆ ಬಂದಂತಹ ಕುಟುಂಬಸ್ಥರು ಅಗ್ನಿಶಾಮಕ ಸಿಬ್ಬಂದಿಗೆ ಕರೆ ಮಾಡಿ ಮಾಹಿತಿಯನ್ನು ಕೊಟ್ಟರು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡಿದ್ರು. ಆದರೆ ಕಾರ್ ಸಂಪೂರ್ಣವಾಗಿ ಭಸ್ಮವಾಯಿತು. ಆಪರೇಷನ್ ಕಮಲ ಮಾಡಿದ ಬಳಿಕ ಅಧಿಕಾರ ಹಿಡಿದಿರುವ ಬಿಜೆಪಿ ಇದೀಗ ಮತ್ತೆ ಆಪರೇಷನ್ ಕಮಲ ನಡೆಸುವ ಸೂಚನೆ ನೀಡಿದೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿರುವ ಸಚಿವ ಸಿಟಿ ರವಿ, ಚುನಾವಣೆ ವೇಳೆ ಮತ್ತಷ್ಟು ಶಾಸಕರು ಬಿಜೆಪಿಗೆ ಬರ್ತಾರೆ ಎಂದಿದ್ದಾರೆ. ಮತ್ತೆ ರಾಜ್ಯದಲ್ಲಿ ಆಪರೇಷನ್ ಕಮಲ ನಡೆಯುವ ಸಾಧ್ಯತೆ ಬಗ್ಗೆ ಮುನ್ಸೂಚನೆ ಕೊಟ್ಟಿರುವ ಸಿಟಿ ರವಿ, ಈ ಮೂಲಕ ಕಾಂಗ್ರೆಸ್ ವಿಭಜನೆಯಾಗಲಿದೆ ಎನ್ನುವುದನ್ನು ತಿಳಿಸಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಶಾಸಕರು ನಮಗೆ ತಿಳಿಸಿದ್ದಾರೆ, ಯಾವುದನ್ನು ಕದ್ದು ಮುಚ್ಚಿ ಮಾಡಲು ಸಾಧ್ಯ ಇಲ್ಲ. ಎಷ್ಟು ಮಂದಿ ಬರಲಿದ್ದಾರೆ ಎಂಬುದು ಆಮೇಲೆ ತಿಳಿಯಲಿದೆ ಎಂದಿದ್ದಾರೆ. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತಿಗೆ ತಿರುಗೇಟು ನೀಡಿರುವ ಸಚಿವ ಸಿಟಿ ರವಿ, ಸಿದ್ದರಾಮಯ್ಯ ಭವಿಷ್ಯ ಎಷ್ಟು ಬಾರಿ ಸತ್ಯ ಆಗಿದೆ. ಮಖಾಡೆ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಎಂಬ ಗಾದೆ ಸಿದ್ದುಗೆ ಅನ್ವಯ ಆಗುತ್ತೆ ಎಂದಿದ್ದಾರೆ. ಮೋದಿ ಅಪ್ಪನ ಆಣೆ ಪ್ರಧಾನಿ ಆಗಲ್ಲ ಅಂದ್ರು, ಅವರಪ್ಪನನ್ನು ತಂದ್ರು. 2019ರಲ್ಲಿ ಸಿಂಗಲ್ ನಂಬರ್ಗೆ ಇಳಿಸ್ತೀವಿ ಅಂದ್ರು. ಯಾರು ಇಳಿದ್ರು? ಎದೆ ತಟ್ಕೊಂಡು ನಾನೇ ಮುಖ್ಯಮಂತ್ರಿ ಅಂತಿದ್ರು. ಏನಾಯ್ತು ಅಂತ ಟೀಕಿಸಿದ್ದಾರೆ. ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದಲ್ಲಿ ಕಟ್ಟಡದ ಹಿಂಭಾಗ ವಾಲಿದ ಪ್ರಕರಣದಲ್ಲಿ ಇವತ್ತು ಹಿಂಭಾಗದಿಂದ ಗೋಡೆಗೆ ಕಬ್ಬಿಣದ ಪಿಲ್ಲರ್ ಅಳವಡಿಕೆ ಕಾರ್ಯ ನಡೆದಿದೆ. ಸುಬ್ರಹ್ಮಣ್ಯ ನಗರದಲ್ಲಿ ಬಿಲ್ಡಿಂಗ್ ಬಿರುಕು ಬಿಟ್ಟಂತ ಪ್ರಕರಣದ ಬಗ್ಗೆ ಬಿಬಿಎಂಪಿ ಆಯುಕ್ತ ಅನಿಲ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ಹೊಸದಾಗಿ ಮನೆ ನಿರ್ಮಿಸ್ತಾ ಇರೋರ ತಪ್ಪಿದೆ. ಜಾಗ ಬಿಟ್ಟು ಕಟ್ಟಡ ನಿರ್ಮಾಣ ಮಾಡಬೇಕಾಗಿತ್ತು. ಮನೆ
ವಾಲಿರೋದು ತಪ್ಪಲ್ಲ, ಹೀಗಾಗಿ ಹೊಸದಾಗಿ ಮನೆ ನಿರ್ಮಿಸ್ತಾ ಇರೋರಿಗೆ ನೋಟಿಸ್ ನೀಡಿದ್ದೀವಿ ಅಂತ ಹೇಳಿದ್ದಾರೆ. ಈ ಬಿಲ್ಡಿಂಗ್ ಕುರಿತು ವರದಿ ನೀಡಲು ನಾನು ಕೇಳಿದ್ದೀನಿ. ವರದಿ ಬಂದ ಬಳಿಕ ಮುಂದಿನ ತೀರ್ಮಾನ ಮಾಡ್ತೀವಿ. ಸದ್ಯಕ್ಕೆ ವಾಲಿದ ಕಟ್ಟಡದಲ್ಲಿದ್ದ ಮನೆಯವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ ಅಂತ ಬಿಬಿಎಂಪಿ ಆಯುಕ್ತ ಅನಿಲ್ ಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಾಲಿದ ಬಿಲ್ಡಿಂಗ್ ತೆರವುಗೊಳಿಸಬೇಕಲ್ವಾ ಬೇಡವಾ ಅನ್ನೋದನ್ನ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ. ಕಟ್ಟಡದ ಪಾಯ ತೆಗೆಯುವಾಗ ಪಕ್ಕದ ಕಟ್ಟಡದ ಬೇಸ್ಮೆಂಟ್ಗೆ ಹಾನಿಯಾಗಿದೆ. ಈ ವೇಳೆ 4 ಅಂತಸ್ತಿನ ಕಟ್ಟಡದ ಹಿಂದಿನ ಗೋಡೆ 20% ಕುಸಿದಿದೆ. ಹೊಸ ಕಟ್ಟಡದ ಪಾಯ ಹಾಕುವಂತ ವೇಳೆ 3 ಅಡಿಗಳಷ್ಟು ಜಾಗ ಬಿಡಬೇಕಾಗಿತ್ತು ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಜೆಎನ್ಯು ವಿವಿಯಲ್ಲಿ ಹೈ ಡ್ರಾಮಾ ಶುರುವಾಗಿದೆ. ಹಾಸ್ಟೆಲ್ ಡ್ರೆಸ್ ಕೋಡ್ ಹಾಗೆಯೇ ಫೀಸ್ ಹೆಚ್ಚಳ, ಪ್ರತಿಭಟನೆ ವೇಳೆ ಕರ್ಫ್ಯೂ ವಿಧಿಸುವ ಅವಕಾಶ ಕಲ್ಪಿಸುವ ಹಾಸ್ಟೆಲ್ ಮ್ಯಾನ್ಯುವಲ್ ಕರಡು ವಿರೋಧಿಸಿ ಪ್ರತಿಭಟನೆಗೆ ಕರೆಯನ್ನು ನೀಡಲಾಗಿತ್ತು. ವಿದ್ಯಾರ್ಥಿ ವಿರೋಧಿ ನೀತಿ ಅನುಸರಿಸಲಾಗ್ತಾ ಇದೆ ಅಂತ ವಿದ್ಯಾರ್ಥಿ ಸಂಘಟನೆ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದು ಬೃಹತ್ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ಡ್ರಾಫ್ಟ್ ವಿರೋಧಿಸಿ ವಿದ್ಯಾರ್ಥಿಗಳು ಬೃಹತ್ ಹೋರಾಟವನ್ನು ನಡೆಸ್ತಾ ಇದ್ದು ನೂರಾರು ಸಂಖ್ಯೆಯಲ್ಲಿ ಜಮಾವಣೆಯಾಗಿರುವಂತಹ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೆಹಲಿಯ ಎಐಸಿಟಿಇ ಆಡಿಟೋರಿಯಂ ಎದುರು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದ್ದು ಜಾರಿಗೆ ತರಲು ನಿರ್ಧಾರ ಮಾಡಿರುವಂತಹ ಕರಡನ್ನು ವಾಪಸ್ ತೆಗೆದುಕೊಳ್ಳುವ ತನಕ ಪ್ರತಿಭಟನೆಯನ್ನು ಹಿಂಪಡೆಯೋದಿಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಇವತ್ತು ದೆಹಲಿಯ ಜವಾಹರ್ಲಾಲ್ ನೆಹರು ವಿವಿಯಲ್ಲಿ ಕಾನ್ವೊಕೇಷನ್ ಇದ್ದು ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ವಿಶೇಷ ಅತಿಥಿಯಾಗಿ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನು ಚದುರಿಸಲು ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಜಲಫಿರಂಗಿ ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ದುಡ್ಡು ಮಾಡೋ ಆಸೆಗೆ ಬಾಂಬ್ ಹಾಕ್ತೀನಿ ಅಂತ ಬೆದರಿಸಿದ ಘಟನೆ ನಡೆದಿದೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಒಂದು ಕೃತ್ಯ ಬೆಳಕಿಗೆ ಬಂದಿದ್ದು ಆಂಧ್ರಪ್ರದೇಶ ಮೂಲದ ಆರೋಪಿ ದೇವೇಂದ್ರ ಕುಮಾರ್ನನ್ನ ಅರೆಸ್ಟ್ ಮಾಡಲಾಗಿದೆ. ಬಾಂಬ್ ಹಾಕುವುದಾಗಿ ಬೆದರಿಸಿ ಬಂಗ್ಲೆಗಳಿಗೆ ಪತ್ರ ಹಾಕಿದ, ಇಮೇಲ್ ಐಡಿ ಬರೆದು ರಿಪ್ಲೈ ಮಾಡುವಂತೆ ಪತ್ರದಲ್ಲಿ ಉಲ್ಲೇಖ ಕೂಡ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಯೂಟ್ಯೂಬ್ನಲ್ಲಿ ಕ್ರೈಮ್ ಸೀನ್ ನೋಡಿ ಪ್ರೇರೇಪಿತನಾಗಿದ್ದ ಆರೋಪಿ ಪೊಲೀಸರಿಗೆ ದೂರು ಕೊಟ್ಟರೆ ಕಿಡ್ನಾಪ್ ಮಾಡೋದಾಗಿ ಬೆದರಿಕೆ ಹಾಕಿದ್ದ ಎನ್ನುವ ಅಂಶ ಬಯಲಾಗಿದೆ. ಕಿರಣ್ ಅನ್ನೋ ಇಂಜಿನಿಯರ್ ಮನೆಗೆ ಒಂದೇ ದಿನ 4 ಬಾಂಬ್ ಬೆದರಿಕೆ ಪತ್ರ ಹಾಕಿದ ಆರೋಪಿ ನೆಟ್ಫ್ಲಿಕ್ಸ್, ಯೂಟ್ಯೂಬ್ನಲ್ಲಿ ಸೀರಿಯಲ್ ಕ್ರೈಮ್ ಎಪಿಸೋಡ್ ನೋಡಿ ಪ್ಲಾನ್ ಮಾಡ್ತಾ ಇದ್ದ. ಬಾಂಬ್ ಲೆಟರ್ನಿಂದ ಭಯಬಿದ್ದ ಪೊಲೀಸರು ಶ್ವಾನದಳ ಮತ್ತು ಬಾಂಬ್ ಸ್ಕ್ವಾಡ್ನಿಂದ ತಪಾಸಣೆ ಮಾಡಿದ್ರು. ಮತ್ತೊಂದಿನ ಬೇರೊಬ್ಬರ ಮನೆಗೆ ಲೆಟರ್ ಹಾಕುವಾಗ ಆರೋಪಿ ದೇವೇಂದ್ರ ಕುಮಾರ್ನನ್ನ ಅರೆಸ್ಟ್ ಮಾಡಲಾಗಿದೆ. ನವೆಂಬರ್ 1ರಂದು ಎಚ್ಎಸ್ಆರ್ ಲೇಔಟ್ನಲ್ಲಿ ದೂರು ದಾಖಲಾಗಿದೆ. ದೊಡ್ಡ ಮನೆಗಳನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ ಬಹಿರಂಗವಾಗಿದ್ದು ಲೆಟರ್ ಬರೆದು ಅದರಲ್ಲಿ 1 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದ ಎನ್ನಲಾಗಿದೆ. ಬೆಂಗಳೂರಿನಲ್ಲಿ ದೆವ್ವದ ಮುಖವಾಡ ಧರಿಸಿ ಜನರನ್ನು ಹೆದರಿಸ್ತಾ ಇದ್ದ ಟಿಕ್ಟಾಕ್ ಬಾಯ್ಸ್ಗೆ ಪೊಲೀಸರು ದೆವ್ವ ಬಿಡಿಸಿದ್ದಾರೆ. ಬೆಂಗಳೂರಿನ ಕೆಲ ಏರಿಯಾಗಳಲ್ಲಿ ದೆವ್ವದಂತ ಬಂದು ಸ್ಥಳೀಯರನ್ನು ಭಯಪಡಿಸ್ತಾ ಇದ್ರು. ಇದೇ ರೀತಿ ನಿನ್ನೆ ತಡರಾತ್ರಿ ಯಶವಂತಪುರದಲ್ಲಿ ದೆವ್ವದಂತೆ ಮುಖವಾಡ ಹಾಕೊಂಡು ಜನರನ್ನು ಬೆದರಿಸಿದ್ದ ಯುವಕರ ಗ್ಯಾಂಗ್ ಅನ್ನು ಪೊಲೀಸರು ಬಂಧಿಸಿದ್ದಾರೆ. ಯುವಕರ ಹುಚ್ಚಾಟಕ್ಕೆ ಭಯಭೀತರಾದ ಜನ ಪೊಲೀಸರಿಗೆ ಕರೆ ಮಾಡಿ ದೂರನ್ನು ಕೊಟ್ಟಿದ್ರು. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಯುವಕರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಪೊಲೀಸರು 4 ಬಾರಿಸಿದಾಗ ಅಸಲಿ ಸತ್ಯ ಒಪ್ಪಿಕೊಂಡಿರುವಂತಹ ಆರೋಪಿಗಳು ಪ್ರಾಂಕ್ ವಿಡಿಯೋಗಳನ್ನು ಮಾಡಿ ಯೂಟ್ಯೂಬ್ ಹಾಗೆಯೇ ಟಿಕ್ಟಾಕ್ಗೆ ಅಪ್ಲೋಡ್ ಮಾಡುವ ಉದ್ದೇಶ ಹೊಂದಿದ್ರು ಅನ್ನೋದು ಗೊತ್ತಾಗಿದೆ. ಸದ್ಯ 6 ಮಂದಿ ಯುವಕರನ್ನು ಬಂಧಿಸಿರುವಂತಹ ಯಶವಂತಪುರ ಪೊಲೀಸರು ಕಾನೂನು ರೀತಿ ಕ್ರಮ ಜರುಗಿಸಲು ಮುಂದಾಗಿದ್ದಾರೆ. ಬೀದರ್ ಜಿಲ್ಲೆ ಹಾಸ್ಟೆಲ್ನಲ್ಲಿ ಓದ್ತಾ ಇರುವ ಸಾವಿರಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಳಪೆ ಗುಣಮಟ್ಟದ ಆಹಾರ ಸರಬರಾಜಾಗ್ತಾ ಇದೆ. ಅಲ್ಪಸಂಖ್ಯಾತರು, ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಇಲಾಖೆಯ ಹಾಸ್ಟೆಲ್ಗಳಲ್ಲಿ ಹಾಡಹಗಲೇ ಕಳಪೆ ಗುಣಮಟ್ಟದ ಆಹಾರವನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಕಳಪೆ ಗುಣಮಟ್ಟದ ಆಹಾರ ಸೇವಿಸ್ತಾ ಇರುವ ಬಡ ವಿದ್ಯಾರ್ಥಿಗಳು ಪದೇ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಈ ರೀತಿಯ ಘಟನೆಗಳು ಬೀದರ್ ಜಿಲ್ಲೆಯ ಹಾಸ್ಟೆಲ್ಗಳಲ್ಲಿ ನಡೀತಾ ಇದೆ. ಸರಬರಾಜಾಗ್ತಾ ಇರುವ ಕಳಪೆ ಗುಣಮಟ್ಟದ ಆಹಾರ, ತರಕಾರಿಗಳಲ್ಲಿ ಕ್ರಿಮಿಕೀಟಗಳು ತುಂಬಿರುತ್ತೆ. ಇದೇ ಆಹಾರ ಸೇವನೆ ಮಾಡಬೇಕಾಗಿದೆ ಎಂದು ಹಾಸ್ಟೆಲ್ನಲ್ಲಿ ವಾಸ ಮಾಡುವ ಬಡ ಮಕ್ಕಳು ಆರೋಪಿಸಿದ್ದಾರೆ. ಶಿವಮೊಗ್ಗದಲ್ಲಿ ಖತರ್ನಾಕ್ ಕಳ್ಳನೊಬ್ಬ ಪೊಲೀಸರ ಅತಿಥಿಯಾಗಿದ್ದಾನೆ. ಕಳೆದ ಸೆಪ್ಟೆಂಬರ್ 12ನೇ ತಾರೀಕು ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮೆರವಣಿಗೆ ನಡೀತಾ ಇತ್ತು. ಸಾವಿರಾರು ಜನರು ಸೇರಿದ್ರು. ನೂರಾರು ಪೊಲೀಸರು ಟೈಟ್ ಸೆಕ್ಯೂರಿಟಿ ಕೊಟ್ಟಿದ್ರು. ತಡರಾತ್ರಿ 3 ಗಂಟೆಗೆ ಗಣಪತಿ ವಿಸರ್ಜನೆಯನ್ನು ಮಾಡಲಾಗಿತ್ತು. ಕೆಲಸ ಎಲ್ಲ ಮುಗಿಸಿ ಅವತ್ತು ರಾತ್ರಿ ನಗರದ ಭಾರತೀಯ ಸಮುದಾಯ ಭವನದಲ್ಲಿ ಮಲಗಿದ್ರು. ರಾತ್ರಿ ಮಲಗಿದ್ದ ಪೊಲೀಸರಿಗೆ ಬೆಳಿಗ್ಗೆ ಎದ್ದು ನೋಡಿದಾಗ ಶಾಕ್ ಆದಿತ್ತು. ರಾತ್ರಿ ಚಾರ್ಜ್ಗೆ ಹಾಕಿದ ಮೊಬೈಲ್ಗಳು ಮಂಗಮಾಯವಾಗಿದ್ವು. ಒಂದಲ್ಲ ಎರಡಲ್ಲ ಬರೋಬ್ಬರಿ 24 ಮೊಬೈಲ್ ಕಳ್ಳರನ್ನ ಹಿಡಿಯುವ ಪೊಲೀಸರೇ ಅವತ್ತು ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ಹೇಗಾದ್ರೂ ಮಾಡಿ ಟ್ರೇಸ್ ಔಟ್ ಮಾಡೋಣ ಅಂತ ಅಂದ್ಕೊಂಡಿದ್ರು. ಕಷ್ಟವೇ ಆಗಿತ್ತು. ರಾತ್ರಿ ಎಚ್ಚರ ಇದ್ದ ಓರ್ವ ಪೊಲೀಸೊಬ್ಬನಿಗೆ ಈ ಕಳ್ಳ ಸಮುದಾಯ ಭವನದ ಸೆಕ್ಯೂರಿಟಿ ಅಂತ ಹೇಳಿದಂತೆ. ಇದೀಗ ಕಳ್ಳ ಸಿಕ್ಬಿದ್ದಿದ್ದಾನೆ. ತಿಪ್ಟೂರು ಮೂಲದ ಕಾರ್ತಿಕ್ ಅಲಿಯಾಸ್ ಮಂಜಾ ಅಂತ ಇವನ ಹೆಸರು. ಕಳ್ಳನ ಬೆನ್ನಟ್ಟಿದ ಪೊಲೀಸರು ಮೊಬೈಲ್ ಕಳ್ಳನ ಜಾಡು ಹಿಡಿದಾಗ ಈತ ಚೆನ್ನೈನಲ್ಲಿ ಇರೋದು ಪತ್ತೆಯಾಗಿತ್ತು. ನಂತರ ರಾಣೆಬೆನ್ನೂರಿನಲ್ಲಿ ಸ್ವಲ್ಪ ದಿನಗಳ ಕಾಲ ಅಲ್ಲೇ ಇದ್ದ. ಆಮೇಲೆ ಶಿವಮೊಗ್ಗದ ಬಸ್ ನಿಲ್ದಾಣದಲ್ಲಿ ಮೊಬೈಲ್ ಮಾರಾಟ ಮಾಡುವಂತ ವೇಳೆಯಲ್ಲಿ ಈತನ ಹೆಡೆಮುರಿಯನ್ನು ಕಟ್ಟಿದ್ದಾರೆ ಪೊಲೀಸರು. ಅಪಘಾತ ತಡೆಯೋಕೆ ಹೆದ್ದಾರಿಗಳಲ್ಲಿ ಮದ್ಯದಂಗಡಿ ನಿಷೇಧಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಆದರೆ ಇದ್ಯಾವುದಕ್ಕೂ ಕ್ಯಾರೆ ಅನ್ನದೇ ಡಾಬಾ ಹಾಗೇನೆ ಪಾನ್ ಶಾಪ್ಗಳು 24 ಗಂಟೆಗಳ ಕಾಲ ಮದ್ಯ ಮಾರಾಟದಲ್ಲಿ ತೊಡಗಿವೆ. ಇನ್ನೊಂದು ವಿಶೇಷ ಅಂದ್ರೆ ಇದು ಗೃಹ ಸಚಿವರ ತವರು ಜಿಲ್ಲೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರ ಸ್ವಂತ ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಡಾಬಾ ಹಾಗೂ ಪಾನ್ ಶಾಪ್ ಮಾಲೀಕರು ರಾಜಾರೋಷವಾಗಿ ಅಕ್ರಮ ಮದ್ಯ ಮಾರಾಟದಲ್ಲಿ ತೊಡಗಿರುವುದು ನ್ಯೂಸ್ 18 ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ.
ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಜೆಡಿಎಸ್ನಲ್ಲಿ ಭಿನ್ನಮತ ತಲೆದೋರಿದೆ. ಈ ಬಗ್ಗೆ ನಾಗಮಂಗಲದಲ್ಲಿ ಮಾತನಾಡಿರುವ ಮಾಜಿ ಸಂಸದ ಶಿವರಾಮೇಗೌಡ, ನಿಜ ಈಗ ಅದು ಒಂದು ದೊಡ್ಡ ಸಮಸ್ಯೆ ಇಲ್ಲಿದೆ ಎಂದಿದ್ದಾರೆ. ಚುನಾವಣೆಗಿಂತ ಮುಂಚೆ ನಮ್ಮ ರಾಷ್ಟ್ರೀಯ ನಾಯಕರಾಗಿದ್ದ ದೇವೇಗೌಡರು, ರಾಜ್ಯ ನಾಯಕ ಕುಮಾರಸ್ವಾಮಿ ನಮ್ಮೆಲ್ಲರನ್ನ ಕೂರಿಸಿದ್ರು. ಆ ವೇಳೆ ಸುರೇಶ್ ಗೌಡ್ರನ್ನ ಚುನಾಯಿತರನ್ನಾಗಿ ಮಾಡಲು ಎಲ್ಲರೂ ಶ್ರಮ ತೆಗೆದುಕೊಂಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ಎಲ್ಲರನ್ನೂ ಗಮನಿಸಿಕೊಂಡು ಹೋಗಬೇಕಾದದ್ದು ಅವರ ಧರ್ಮ. ಆದ್ರೆ ಅದು ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ದನಿಗೂಡಿಸಿರುವ ಎಂಎಲ್ಸಿ ಅಪ್ಪಾಜಿಗೌಡ, ಕೊಟ್ಟಿರುವ ಎಂಎಲ್ಸಿ ಅಪ್ಪಾಜಿಗೌಡ, ನಾಗಮಂಗಲ ಶಾಸಕರಿಗೆ ನಾನು ಚುನಾವಣೆ ವೇಳೆ ತನು ಮನ ಧನ ಅರ್ಪಿಸಿದ್ದೇನೆ ಎಂದಿದ್ದಾರೆ. ಹಲವಾರು ಕನ್ನಡ ಸಿನಿಮಾಗಳಲ್ಲಿ ವಿಲನ್ ಆಗಿ ಮಿಂಚಿರುವಂತಹ ಕರ್ಣಕುಮಾರ್ ಈಗ ಹೀರೋ ಆಗಿದ್ದಾರೆ. ಮನು ಕೆ ಶೆಟ್ಟಿಹಳ್ಳಿ ನಿರ್ದೇಶನದ ರಣಹೇಡಿ ಚಿತ್ರದ ಮೂಲಕ ಕರ್ಣಕುಮಾರ್ ನಾಯಕನಾಗಿ ಬಡ್ತಿ ಪಡೆದಿದ್ದಾರೆ. ರಣಹೇಡಿ ಪಕ್ಕಾ ಹಳ್ಳಿ ಸೊಗಡಿನ ಕತೆ, ಹಳ್ಳಿ ರಾಜಕೀಯ, ಜಾತಿ ವ್ಯವಸ್ಥೆ ಹಾಗೂ ಲವ್ ಸ್ಟೋರಿಯ ಸುತ್ತ ರಣಹೇಡಿ ಕತೆ ಸುತ್ತುತ್ತೆ. ಇನ್ನು ಕರ್ಣಕುಮಾರ್ಗೆ ಐಶ್ವರ್ಯ ರಾವ್ ನಾಯಕಿಯಾಗಿದ್ದಾರೆ. ಮನರೂಪ ಸದ್ಯ ಸ್ಯಾಂಡಲ್ವುಡ್ನಲ್ಲಿ ರಿಲೀಸ್ಗೆ ರೆಡಿಯಾಗಿರುವ ಸೈಕಾಲಜಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಈ ಹೊಸ ಬಗೆಯ ಥ್ರಿಲ್ಲರ್ಗೆ ಕಿರಣ್ ಹೆಗ್ಡೆ ನಿರ್ದೇಶನ ಇದೆ. ದಿಲೀಪ್ ಕುಮಾರ್, ಅನುಷಾ ರಾವ್, ನಿಶಾ ಹಾಗೂ ಆರ್ಯನ್ ಮನರೂಪ ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಇತ್ತೀಚೆಗಷ್ಟೇ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದ್ದು ಸಿನಿ ಪ್ರಿಯರನ್ನ ಹೆದರಿಸುವಲ್ಲಿ ಸಕ್ಸಸ್ ಆಗಿದೆ. ಬಾಲಿವುಡ್ ಆಕ್ಷನ್ ಕಿಂಗ್ ಅಜಯ್ ದೇವಗನ್ ಅವರ 100ನೇ ಸಿನಿಮಾ ಸೆಟ್ಟಿರಿದೆ. ಹೆಸರು ತಾನಾಜಿ. ಬಾಲಿವುಡ್ನಲ್ಲಿ 30 ವರ್ಷ ಪೂರೈಸಿದ ಸಂಭ್ರಮದಲ್ಲಿ ಖುದ್ದು ಅಜಯ್ ದೇವಗನ್ ತಮ್ಮ 100ನೇ ಸಿನಿಮಾ ಲಾಂಚ್ ಮಾಡಿದ್ದಾರೆ. 17ನೇ ಶತಮಾನದ ಮರಾಠ ಸಾಮ್ರಾಜ್ಯದ ಸೇನಾಧಿಪತಿಯಾಗಿದ್ದ ತಾನಾಜಿ ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆ ಸೇರಿ ಮೊಘಲರ ವಿರುದ್ಧ ಹೋರಾಟವನ್ನು ಮಾಡಿದರು. ಈಗ ಅಜಯ್ ದೇವಗನ್ ಅದೇ ತಾನಾಜಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇದಿಷ್ಟು ಈಗಿನ ಪ್ರಮುಖ ಸುದ್ದಿ. ಈಗ ಸಿನಿಮಾ ಲೋಕದಲ್ಲಿ ಏನೇನಾಗ್ತಿದೆ ಕಂಪ್ಲೀಟ್ ಕಹಾನಿಯನ್ನ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.